ಶಾರ್ಟ್ ರೈಡ್ ಹೋಗ್ತಾ ಇದ್ದೀನಿ ಅಷ್ಟೇ. ಮೈಸೂರಿಂದ ಪ್ರಾಬ್ಲಿ ಅರೌಂಡ್ 15 to 20 ಕಿಲೋಮೀಟರ್ಸ್ ಇರ್ಬೋದು. ಇದು ತಾಂಡವಪುರ ಅನ್ನೋ ಒಂದು ಪ್ಲೇಸ್ ಇದೆ ಇಲ್ಲೇ ನಂಜನಗೂಡು ಹತ್ರ. ಸೊ ಅದ್ರ ಹತ್ರ ಇರೋ ಒಂದು ರಿಮೋಟ್ ಲೇಕ್ ಅದು. ಸೊ ಅಲ್ಲಿ ಯಾರೂ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಹಾಗೆ ನೋಡೋಣ ಹೇಗಿದೆ ಅಂತ ಇವತ್ತು ಬರ್ತಾಯಿದ್ದೀನಿ ಅಷ್ಟೇ, ಸಂಡೇ ಆಫ್ಟರ್ನೂನ್. ಸೊ ಬನ್ನಿ ಆಗಿದ್ರೆ ನೋಡ್ಕೊಂಬರೋಣ. ಆ್ಯಕ್ಚುಲಿ ಈ ರೋಡಲ್ಲಿ ಇದು ಆ್ಯಕ್ಚುಲಿ ನಂಜನಗೂಡಿಗೆ ಕನೆಕ್ಟ್ ಆಗುತ್ತೆ, ಮೈಸೂರು ಟು ನಂಜನಗೂಡು. ಇಲ್ಲಿ ಮುಂಚೆ ಏನು ಯಾರು ಅಷ್ಟೊಂದೇನು ಓಡಾಡ್ತಿರಲಿಲ್ಲ. ಇಲ್ಲಿ ಇವಾಗ ನಂಜನಗೂಡಿಗೆ ಟೋಲ್ ಮಾಡಿದ್ದಾರೆ. ಸೊ ಮೈಸೂರು ಟು ನಂಜನಗೂಡು ಟೋಲ್ ರೋಡ್ ಮಾಡಿದ್ಮೇಲೆ ಸೊ ಇಲ್ಲಿ ಟೋಲ್ ಎಸ್ಕೇಪ್ ಆಗೋಕ್ಕೆ ಸ್ವಲ್ಪ ಜನ ಬರ್ತಾರೆ ಈ ರೋಡಲ್ಲಿ. ಸೊ ಇದೇನಂದರೆ ತಾಂಡವಪುರ ಆದಮೇಲೆ ಕನೆಕ್ಟ್ ಆಗುತ್ತೆ ತಿರ್ಗಾ ಮೈನ್ ರೋಡ್ಗೆ. ಅನ್ಸುತ್ತೆ. ಕಿಲ್ಲೆಯಲ್ಲೂ ಇದೆ ಅನ್ಸುತ್ತೆ ಕೆರೆ. ನೋಡಿ ನಾನು ಹೇಳ್ದಂಗೆ ಯಾರೂ ಇಲ್ಲ ಇಲ್ಲಿ, ಫುಲ್ ರಿಮೋಟ್ ಆಗಿರೋ ಪ್ಲೇಸು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇಲ್ಲಿ. ಏನೋ ಮೇಲೆ 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 ಎಲ್ಲ ಇದೆ, ಏನು ಅಂತ ಗೊತ್ತಿಲ್ಲ. ನಾನು ನೋಡ್ಕೊಂಬರೋಣ. ಮೇಲೆ ಹೋಗ್ಬೇಕಾದ್ರೆ ಒಂದು ರೌಂಡ್ ಹೋಗ್ಬೋದು ಅನಿಸುತ್ತೆ. ಸಖತ್ತಾಗಿದೆ, ಯಾರು ಇಲ್ಲ. ಏನು ಜಾಗ ಇದು ಅಂತ ಏನೋ ಗೊತ್ತಿಲ್ಲಪ್ಪ, ಏನು ಹಿಂಗಿದೆ.
ಸೊ ಇವಾಗ ನಾನು ಅಲ್ಲಿ ಆ ಲೇಕ್ ಬಂದು ರೀಚ್ ಆಗಿದ್ದೀನಿ. ಸೊ ನೀವು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೇಕ್ ಅಂತ. ಒಂಥರ ಡಿಫ್ರೆಂಟ್ ಆಗಿದೆ, ಜಸ್ಟ್ ನಾರ್ಮಲ್ ಲೇಕ್ ಥರ ಇಲ್ಲ. ಲೇಕ್ ಹಿಂದ್ಗಡೆ ಎಲ್ಲ ಪ್ಲೇಸಸ್ ಏನಿದೆ ತೋರಿಸ್ತೀನಿ ನೋಡಿ ಇವಾಗ. ಒಂಥರ ಡಿಫ್ರೆಂಟ್ ಆಗಿದೆ. ನಿಮ್ಮ ರೆಗ್ಯುಲರ್ ಸುಮ್ಮನೆ ಏನೋ ಬಂದು ಲೇಕ್ ನೋಡೋ ಥರ ಇಲ್ಲ ಇದು. ಸೊ ಬೈಕ್ನ ಫುಲ್ ಕಂಪ್ಲೀಟ್ ಅಲ್ಲಿ ಸುತ್ತಬೋದು, ಬೇಕು ಅಂದರೆ ಜಾಗ ಇದೆ. ಇದೇನಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡಬೇಕು. ಬಟ್ ಒಂಥರ ಸೂಪರ್ ಆಗಿದೆ ಪ್ಲೇಸ್. ಆ್ಯಕ್ಚುಲಿ ಇಲ್ಲಿ ಆ ಕಡೆ ಎಲ್ಲ ತುಂಬ ಡಕ್ಸ್ ಇದೆ, ಇಲ್ಲಿ ನಿಮ್ಗೆ ಕಾಣೋದಿಲ್ಲ, ಬಟ್ ಸಖತ್ತಾಗಿದೆ. ನೋಡೋಣ, ಇಲ್ಲಿ ಟ್ರೈ ಮಾಡ್ತೀನಿ ಏರಿಯಲ್ ಶಾಟ್ಸ್ ತೆಗೆಯೋಕ್ಕೆ. ಹೆಂಗೆ ಬರುತ್ತೆ ನೋಡೋಣ, ಬನ್ನಿ. ವಾಪಸ್ ಮೈನ್ ರೋಡಿಗೆ ಬಂದೆ. ಮೈಸೂರು ಕನೆಕ್ಟ್ ಆಗೋ ರೋಡ್ ಇದು. ಸೊ ಇವತ್ತಿಗೆ ಅಷ್ಟೇ, ವಾಪಸ್ ಮೈಸೂರು ಹೋಗ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾರು ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗೋಣ. ಸಿ ಯು ದೆನ್.